ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಅಂಥ ಹೊಸದೇನಲ್ಲ, ಬ್ಯಾಚುಲರ್ಸ್ಗೆ ವರ್ಕಿಂಗ್ ವುಮೆನ್ಸ್ಗೆ ಹೆಲ್ಪ್ ಆಗುವಂಥದ್ದು. ವಿತಿನ್ 2 ಮಿನಿಟ್ಸ್ ಮಾಡ್ಕೊಳ್ಳೋ ಅಂಥದ್ದು. ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿರಬೇಕು, ರೈಸ್ ರೆಡಿ ಇಟ್ಕೋಬೇಕು. ಆಮೇಲೆ ಆಯ್ತು ಅಷ್ಟೇ. ಮಸಾಲ ಪುಡಿ, ಮಸಾಲ ಹಾಕಿದರೆ ಮಸಾಲ ಬಾತ್ ಆಗುತ್ತೆ, ಮಸಾಲ ಹಾಕಿಲ್ಲ ಅಂದರೆ ಚಿತ್ರಾನ್ನ ಆಗುತ್ತೆ. ನಾವು ಹಾಗೇನೂ ಮಾಡ್ಕೋಬೋದು, ಮಸಾಲ ಹಾಕ್ಕೊಂಡು ಮಸಾಲ ಬಾತು ಮಾಡ್ಕೋಬೋದು. ಬೇಕಿದ್ರೆ ಜೊತೆಗೆ ಇದನ್ನೊಂದಿಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೋಬೋದು ನೀವು. ಸೇಮ್ ಸೂಪರ್ ಮಸ್ತಾಗಿ ಮಸಾಲ ಬಾತ್ ಆಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರು, ಪೇಸ್ಟ್ ಇಲ್ಲ ಅಂದರೆ ಸುಮ್ಮನೆ ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ಆಯಿತು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಓಕೆ, ಬ್ಯಾಚುಲರ್ಸ್ಗೆ, ವರ್ಕಿಂಗ್ ವುಮೆನ್ಸ್ಗೆ ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ಏನು ಮಾಡೋಣ ಅಂದರೆ ಇವಾಗ ಒಂದು 3 ಮೆಂಬರ್ಸ್ಗಾಗಿರೋದ್ರಿಂದ ಒಂದು 3 ಟೀ ಸ್ಪೂನ್ ಆಯಿಲ್ ಹಾಕ್ತೀನಿ. ಇದು ದೊಡ್ಡದಾಗಿರೋದ್ರಿಂದ ಒಂದು ಸಾಕು, 1 ಟೇಬಲ್ ಸ್ಪೂನ್ ದೊಡ್ಡದಾಗಿರೋದು 1 ಟೇಬಲ್ ಸ್ಪೂನ್ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ. ಎಣ್ಣೆ ಕಾದಿದೆ, ಎಣ್ಣೆ ಕಾದ್ಮೇಲೆ ನೀವು ಸಾಸಿವೆ ಹಾಕಿ, ಅಂದರೆ ಚಟ್ಪಟ ಅಂತ ಬೇಗ ಸಿಡಿಯುತ್ತೆ. ಜೀರಿಗೆ ಹಾಕ್ತಾಯಿದ್ದೀನಿ, ಒಂದು 4 ಶೇಂಗಾ ಹಾಕ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಆಡ್ಸೋಣ. ಇವಾಗ ಫಸ್ಟಿಗೆ ಕ್ಯಾರೆಟ್ ಹಾಕೋಣ. ಕ್ಯಾರೆಟು ಆಲೂ ಹಾಕಿದ್ದೀನಿ. ಇವಾಗ ಬೀಟ್ರೂಟ್ ಹಾಕೋಣ. ಕೆಲವರಿಗೆ ಬೀಟ್ರೂಟ್ ಇಷ್ಟ ಆಗಲ್ಲ, ಅಂಥವ್ರಿಗೆ ಹ್ಯಾಕ್ ತಿನ್ನಿಸ್ಬೇಕು ಅನ್ನೋದು ಇದೊಂದು ಉಪಾಯ ಅಷ್ಟೇ. ಆಮೇಲೆ ಈರುಳ್ಳಿ ಹಾಕೋಣ. ನೀವು ಖಾರ ಚೆನ್ನಾಗಿ ತಿನ್ನೋರಿದ್ದರೆ ಖಾರ ಹಾಕೊಳ್ಳಿ, ಯಾಕೆಂದರೆ ಇದು ರೈಸ್ ಬಾತ್ ಆಗಿರೋದ್ರಿಂದ ಬಾತ್ಗೆ ಮೆಣಸು ಅದೆಲ್ಲ ಚೆನ್ನಾಗಿ ಪೌಡ್ರಿಗೆ ಮೆಣಸೆಲ್ಲ ಹಾಕಿರುತ್ತೆ. ಅಷ್ಟೇ ಖಾರ ಸಾಕು ಅನ್ನೋರು ಅಷ್ಟಕ್ಕೆ ಬಿಡಿ. ಆಮೇಲೆ ಮೇಲೆ ಇನ್ನೊಂದು ಕ್ಯಾಪ್ಸಿಕಮ್ ಬೇರೆ ಹಾಕ್ತೀವಲ್ಲ, ಅಷ್ಟೇ ಖಾರ ಸಾಕು ಅಂದರೆ ಅಷ್ಟೇ ಖಾರ ಚೆನ್ನಾಗಿ ಬೇಕು ಅನ್ನೋರು ಏನು ಮಾಡಿ ಸ್ವಲ್ಪ ಮೆಣಸಿಕಾಯಿನ ಹಾಕೊಂಡು, ನಾ ಬೇಡ ಹಾಕಲ್ಲ. ಹೀಗಾಗ್ಬಿಟ್ಟು ಆಮೇಲೆ ಸ್ವಲ್ಪ ಶುಂಠಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಶುಂಠಿ ಹಾಕ್ತೀವಿ. ಇವಾಗ ಚಳಿಗಾಲ ಆಗಿರೋದ್ರಿಂದ ನೀವು ಶುಂಠಿನ ಮಕ್ಕಳಿಗೆ ನೀವು ಎಲ್ಲ ಮಸ್ಟರ್ಡ್ ಉಪಯೋಗಿಸಲೇಬೇಕು. ಕೆಮ್ಮಾಗಲ್ಲ, ಕಫ ಆಗಲ್ಲ. ಶುಂಠಿ ತುಂಬ ಇದೆ, ಮೆಡಿಸನ್ ವ್ಯಾಲ್ಯೂ ಇದೆ. ಹಿಂಗಾಗ್ಬಿಟ್ಟು ಶುಂಠಿನ ನೀವು ಈ ಚಳಿಗಾಲ ಮಳೆಗಾಲಕ್ಕೆ ಶುಂಠಿ ಉಪಯೋಗಿಸಲೇಬೇಕು, ಒಳ್ಳೆಯದು. ಇದನ್ನ ಸ್ವಲ್ಪ ಉಪ್ಪು ಹಾಕಿ ಮುಚ್ಚಿಟ್ಬಿಡೋ, ಬೇಯ್ಕೊಳ್ಳುತ್ತೆ. ಸಾಲ್ಟ್ ಹಾಕೋಣ. ಸ್ವಲ್ಪ ವೆಜಿಟೇಬಲ್ ಸ್ವಲ್ಪ ಕ್ರಂಚಿ ಆಗಲಿ. ವಿತಿನ್ 2-3 ಮಿನಿಟ್ಸ್ ಮಾಡ್ಕೊಳ್ಳೋದು ಇದು ಲಂಚ್ ಬಾಕ್ಸ್ಗೆ. ಇವಾಗ ಅಷ್ಟೊತ್ತರಲ್ಲಿ ನಾವು ಸೌತೆಕಾಯಿ ಇದನ್ನು ಬಾಕ್ಸ್ಗೆ ರೆಡಿ ಮಾಡೋಣ. ಇವಾಗ ತುಂಬ ಚಳಿ ಮಳೆ ಇರೋದ್ರಿಂದ ರಾಯ್ತ ಮಾಡಲ್ಲ, ಇದನ್ನು ಸಾಲಡೇ ಕಟ್ಬಿಡೋಣ ಬಾಕ್ಸ್ಗೆ. ಸಾಲಡ್ಡು ಸ್ವಲ್ಪ ಹಣ್ಣು ಅದು ಹಾಕಿ ಲಂಚ್ ಬಾಕ್ಸ್ಗೆ ಕಟ್ಬಿಡೋಣ.
ಹೆವಿನೂ ಆಗುತ್ತೆ, ಹೆಲ್ದಿನೂ ಆಗುತ್ತೆ. ಆಪಲ್ಲು, ಸೌತೆಕಾಯಿ. ನೀವು ಈರುಳ್ಳಿ ಇಷ್ಟಪಡೋರಾಗಿದ್ದರೆ ಒಂದು ಪೀಸ್ ಈರುಳ್ಳಿ ಇಟ್ಕೊಂಡು ಹೋಗಿ. ಜಾಬ್ ಮಾಡೋದ್ರಿಂದ ಬ್ಯಾಚುಲರ್ಸು ಆಫೀಸ್ಗೆ ಈರುಳ್ಳಿ ಎಲ್ಲ ತೊಗೊಂಡು ಹೋಗೋಕೆ ಇಷ್ಟಪಡಲ್ಲ. ಹಿಂಗಾಗಿಬಿಟ್ಟು ಈರುಳ್ಳಿ ತೊಗೊಂಡು ಹೋದ್ರೂ ಏನು ಮಾಡಿ, ಒಂದು ಏಲಕ್ಕಿ ಇಟ್ಕೊಂಡು ಹೋಗಿ ಬ್ಯಾಗಲ್ಲಿ. ಆವಾಗ ಊಟ ಆದಮೇಲೆ ಒಂದು ಏಲಕ್ಕಿ ತಿನ್ನಿ, ಯಾವ ಸ್ಮೆಲ್ಲು ಬರಲ್ಲ, ಏನೂ ಬರಲ್ಲ. ಊಟನೂ ಚೆನ್ನಾಗಿ ರುಚಿಯಾಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಇವಾಗ ಇದು ಒಗ್ಗರಣೆ ಬೆಂದಿದೆ. ಇವಾಗ ರೈಸ್ ಮಿಕ್ಸ್ ಮಾಡೋಣ. ರೈಸ್ ಮಿಕ್ಸ್ ಮಾಡೋಕ್ಕೆ ಮೊದಲು ನಾವು ವೆಜಿಟೇಬಲ್ ಬಾತ್ ಅಂತ ಹೇಳಿದ್ನಲ್ಲ, ಇದೇನು ಹಸಿ ಮಸಾಲ ಒಂದು ಸ್ಪೂನು, ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ. ನಾನು ನಿಮಗೆ ಈ ನಡುವೆ ತೋರಿಸಿದ್ದೀನಿ ಇದನ್ನು ಹಸಿ ಮಸಾಲ ಮಾಡ್ಕೊಳ್ಳೋದು ಇರುತ್ತೆ, ನೋಡಿ ಚೆಕ್ ಮಾಡಿ. ಜಟ್ಪಟ ಪಲಾವ್ ಅಂತಂತ ಹೇಳಿ ಏನು ತೋರಿಸಿದ್ದೀನಲ್ಲ, ಅದ್ರದ್ದು ಆ ಮಸಾಲ, ಅದು ಹಸಿ ಮಸಾಲ, ಏನು ಫ್ರೈ ಮಾಡಿರಲ್ಲ. ಇವಾಗ ಅನ್ನ ಹಾಕ್ಬಿಡೋಣ. ಅನ್ನ ಮಾಡಿಟ್ಕೊಂಡಿದ್ದು ಅನ್ನನ ಕಲಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ವೆಜಿಟೇಬಲ್ ರಾ ಮಸಾಲ ಬಾತ್ ರೆಡಿ ಆಯಿತು. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ, ನೀವು ಮಾಡ್ಕೊಳ್ಳಿ. ರಾ ಮಸಾಲ ನಿಮಗೆ ಆ್ಯಕ್ಚುಲಿ ರೆಡಿ ತೋರಿಸಿದ್ದೀನಿ. ಸೂಪರಾಗಿರುತ್ತೆ, ಹೆಲ್ದಿಯಾಗಿ. ಎಲ್ಲ ವೆಜಿಟೇಬಲ್ಲು ಎಲ್ಲ ಇವು ಬ್ಯಾಚುಲರ್ಸ್ಗೆ ಮತ್ತು ವರ್ಕಿಂಗ್ ವುಮೆನ್ಸ್ಗೆ ಎಲ್ಲರಿಗೂ, ಅವ್ರಿಗೂ, ಮಕ್ಳಿಗೂ, ಅವ್ರಿಗೂ ಎಲ್ಲರಿಗೂ ವೆಜಿಟೇಬಲ್ಲು ತಿನ್ನೋದು ಇದು ಎಲ್ಲ. ನೀವು ಸಾಂಬಾರು ಬೇರೆ ಇದು ಬೇರೆ ಎಲ್ಲ ಮಾಡೋ ಬದಲು ಈ ಥರ ವೆಜಿಟೇಬಲ್ ಹಾಕ್ಬಿಟ್ಟು ವೆಜಿಟೇಬಲ್ ರಾ ಮಸಾಲ ಬಾತ್ ಮಾಡ್ಕೊಳ್ಳಿ, ತಿನ್ನಿ, ಖುಷಿಯಾಗಿರಿ, ಹೆಲ್ದಿಯಾಗಿರಿ. ಹೇಳ್ತಾರಲ್ಲ, ಈಟ್ ವೆಲ್, ಸ್ಲೀಪ್ ವೆಲ್, ಡೂ ವೆಲ್ ಅಂತ. ಆ ಥರ ನಮ್ಮದು ಕೆಲಸನೂ ಚೆನ್ನಾಗಾಗಬೇಕು, ನಿದ್ದೆನೂ ಚೆನ್ನಾಗಾಗಬೇಕು, ಹೆಲ್ದಿಯಾಗಿರೋ ಊಟನೂ ಸಿಗಬೇಕು. ಆ ಥರ ಆಯಿತು. ಲಂಚ್ ಬಾಕ್ಸ್ ರೆಡಿ. ನೀವು ಬೇಗ ಬೇಗ ರೆಡಿ ಆಗ್ಬೋದು ಆಫೀಸ್ಗೆ. ಲಂಚ್ ಬಾಕ್ಸ್ ರೆಡಿ ಆಯಿತು. ಇವಾಗ ಫಸ್ಟಿಗೆ ಇದನ್ನೇನು ಮಾಡ್ತೀನಿ ಅಂದರೆ, ಬಿಸಿ ಬಿಸಿ ಇರೋದು ಕೆಳಗಡೆ ಇಟ್ಬಿಡ್ತೀನಿ. ಇದು ಕೆಳಗಡೆ ಇಡೋದ್ರಿಂದ ಏನಾಗುತ್ತೆ ಅಂದರೆ, ಇದ್ರ ಮೇಲೆ ಒಂದು ಸ್ವೀಟ್ ಡಬ್ಬ ಇಡ್ತೀನಿ. ಇದ್ರ ಮೇಲೆ ಏನು ಮಾಡ್ತೀನಿ ಅಂದರೆ, ಒಂದು ಈ ಥರ ದಪ್ಪ ಪೇಪರ್ ಫೋಲ್ಡ್ ಹಾಕಿಬಿಟ್ಟು ಅದ್ರ ಮೇಲೆ ವೆಜಿಟೇಬಲ್ಲು ಫ್ರೂಟ್ ಇಡ್ತೀನಿ. ಹಿಂಗಾಗ್ಬಿಟ್ಟು ಫ್ರೂಟ್ ವೆಜಿಟೇಬಲ್ಗೆ ಏನು ಬಿಸಿ ತಾಗಲ್ಲ. ಇಟ್ಬಿಟ್ಟು ಒಂದು ಟಿಶ್ಯೂ ಪೇಪರು, ಸ್ಪೂನು, ಒಂದು ನ್ಯಾಪ್ಕಿನ್ ಇಟ್ಬಿಡೋದು. ಆಯ್ತು, ಲಂಚ್ ಬಾಕ್ಸ್ ರೆಡಿ. ಈ ಥರ ಟಿಶ್ಯೂ ಪೇಪರ್ ಹಾಕಿ ಒಂದು ಸ್ಪೂನ್ ಇಟ್ಬಿಡೋಣ, ಒಂದು ನ್ಯಾಪ್ಕಿನ್ ಇಟ್ಕೊಟ್ಬಿಡೋಣ. ಲಂಚ್ ಬಾಕ್ಸ್ ರೆಡಿ. ಓಕೆ, ಸಿ ಯು, ಬಾಯ್. ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ವೆಜಿಟೇಬಲ್ ಮಸಾಲ ಬಾತ್. ಓಕೆ, ಬಾಯ್.